ಅವ್ರ ಕೈಲೆಲ್ಲ ಏಟ್ ಹೊಡಿಸ್ಕೊಂಡು ಕಲ್ಲು ಹೊಡಿಸ್ಕೊಂಡು ಆಮೇಲೆ ನೀವು ತೆರವು ಮಾಡಿಸ್ತೀರಾ. ಇದುವರೆಗೆ ಯಾಕೆ ತೆರವು ಮಾಡಿಸಿಲ್ಲ ನೀವು? ಸಂಬಳ ತಗೋತಿಲ್ವಾ? ಅಲ್ಲ ಎಲ್ಲಿ ತಗೊಳ್ಳಿ ಸ್ವಲ್ಪ ಇಲ್ಲಿ 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 ಅಲ್ಲ ಕಲ್ಲೆಲ್ಲ ಹೊಡಿಸ್ಕೊಂಡು ನಾವು ಈಗ ಅಡಿಯನ್ನು ಕೊಟ್ಟರೆ ನೋಡಿ ಸಾರ್ವಜನಿಕರು ಸಭೆ ಸಮಾರಂಭಗಳಲ್ಲಿ ಬಂದು ನಮ್ಗೆ ಒತ್ತಾಯಿಸ್ತಾರೆ, ಗಲಾಟೆ ಮಾಡ್ತಾರೆ. ಹಾಗಾಗಿ ನೀವು ನೋಡಿ ಅದೇ ಅಷ್ಟು ಗೌರವವಾಗಿ ನೀವು ಕೊಡ್ಬೇಕು ಅವ್ರಿಗೆ, ಕಳ್ಳರಿಗೆ. ನಮ್ಮ ಮಾತ್ರ ನೀರು ಬಿಡೋದು, ನೀವು ಹೋರಾಟ ಮಾಡ್ಬೇಕು. ಅನ್ನ ಬಂದು ಅನ್ನ ಕೊಡೋದ ಅವ್ರು ಗೌರವವಾಗಿ ಒತ್ತಾಯ ಅದಕ್ಕೋಸ್ಕರ ನಿಮ್ಗೆ ಕೊಂಡ್ರೆ ಕೊಡ್ತಿರಲಿಲ್ಲ ನೀವು. ನಿಮ್ಗೂ ಮರ ಮರದಿದ್ದದ, ಮರ ಮರದಿದ್ದದ, ಇಲ್ಲ ನಮ್ಮ ಮರ ಮರದಿದ್ದದ, ನಮಗೂ ಕೊಚ್ಚ ಮಾಡ್ಕೋಬೇಕು. ಲಂಚ ಇಸ್ಕೊಂಡು ಮಾತಾಡ್ತೀವಲ್ಲ ನಾವು ಕಳ್ರಿಯೇ, ನಾವೇನ್ ಬಾರಿ ದೊಡ್ಡವ್ರೆ, ಅದಕ್ಕೆ ವ್ಯವಸ್ಥೆ ಆಗೋಗಿರೋದು. ನಾವೇ ಹೊಡ್ಕೋಬೇಕು ನಮ್ ಜೋರ್ ತಗೊಂಡು. ಹಾಗಾಗಿ ಇನ್ ಮುಂದೆ ಎಲ್ಲ ಮಾಡಬೇಡಿ. ಇನ್ನೂ ನಿಮ್ಗೆ ಪಾಯಿಂಟ್ ಮಾತಾಡ್ತೀನಿ ಸರ್. ಇದು ಕ್ಲಿಯರ್ ಆಯ್ತು. ಒಂದು 3 ವಾರದಲ್ಲಿ ಅದನ್ನ ತೆರವುಗೊಳಿಸಕ್ಕೆ ನಾವು ಕ್ರಮ ತಗೊಳ್ತೀವಿ. ಎನ್ಕ್ರೋಚ್ಮೆಂಟ್ ಬರ್ತೀನಿ ಸರ್. ಎನ್ಕ್ರೋಚ್ಮೆಂಟ್ 3 ವಾರದಲ್ಲಿ ನೀರಾವರಿ ಇಲಾಖೆಯವರು ತೆರವು ಮಾಡೋದ್ರ ಕಡೆ ಗಮನ ಕೊಟ್ಟವ್ರೆ. ಒಂದು. ಎರಡನೇದು, ನಾವು NOC ಬಗ್ಗೆ ಕೇಳ್ತಾ ಇದೀವಿ ಸರ್. ನಿಮ್ಮ ಇಲಾಖೆಯಿಂದ NOC ತಡೆದೇನೆ ಯಾವುದೇ ಉದ್ಯಮ ನಡೆಸಿದ್ರು ಅದು ಇಲೀಗಲ್, ಹೌದಲ್ವಾ? ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕಂದಾಯ ಇಲಾಖೆ ಅಥವಾ ಇದರಿಂದ ಅದನ್ನ ಕೊಡಬೇಕಾಗಿತ್ತು. ನಮ್ಮಿಂದ ಯಾವುದು ಪಡೆದಿರಲಿಲ್ಲ, ನಾವು ಕೊಟ್ಟಿರಲಿಲ್ಲ. ನಮ್ಗೆ ಕೊಡಕ್ಕೆ ಬರೋದಿಲ್ಲ. ನಾವು ಅದು ನಮ್ಮ ಇಲ್ಲಿ ನಮ್ಮ FTL ಒಳಗಡೆ ಇದ್ರೆ ನಮಗೆ ಕೊಡಬೇಕು ಅಂತಿದ್ದಾರೆ. ನಮ್ಮ FTL ಮೇಲೆ ಕೊಡೋದಕ್ಕೆ ನಾವು ಕೊಡಕ್ಕೆ ಬರೋದಿಲ್ಲ. ಓಕೆ ಇರ್ಲಿ ಸರ್. ತಾವು ಅರಣ್ಯ ಇಲಾಖೆಯವರು ಯಾವ್ದಾದ್ರು ಉದ್ಯಮ ನಡೆಸಬೇಕು ಅಂತ ಅಂದ್ರೆ ನಿಮ್ಮಿಂದ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ಪಡಿಬೇಕು. ಉಳಿಕೆ ಪರವಾನಗಿಗಳು ಪಡಿಬೇಕು. ಲೈಸೆನ್ಸ್ ಇಸ್ ಡಿಫ್ರೆಂಟ್ ಫ್ರಮ್ NOC. ಬೇರೆ ಅವರಿಂದ ಲೈಸೆನ್ಸ್ ತಗೊಳ್ಬೇಕು. ಆ ಕನ್ಸರ್ನ್ಡ್ CEO ಇಂದ ಆಗ್ಲಿ, ಪಂಚಾಯತಿಯಿಂದ ಆಗ್ಲಿ, ಇವ್ರದ್ರೆಲ್ಲ ಲೈಸೆನ್ಸ್. ನಿಮ್ಮಿಂದ NOC ಪಡ್ಕೊಳ್ಬೇಕು, ಹೌದಲ್ವಾ ಸರ್? ಎಷ್ಟು ರೆಸಾರ್ಟ್ಗಳಿಗೆ ಒಬ್ಬೊಬ್ಬರಾಗಿ ದಯಮಾಡಿ ಸರ್. ಅವರು ಪರಮೇಶ್. ಎಲ್ರಿಗೂ ನಮಸ್ಕಾರ. ನಾನು ಪರಮೇಶ್ ಅಂತ ಪ್ರಸ್ತುತ ಮೈಸೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗೆ ಕೆಲಸ ಮಾಡ್ತಾ ಇರ್ತೇನೆ. ನಮ್ಮ ಅರಣ್ಯ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಇಲ್ಲಿಗಲ್ ರೆಸಾರ್ಟ್ಸ್ ಇಲ್ಲ. ಟೆರಿಟೋರಿಯಲ್ ಡಿವಿಷನ್ ಅಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ನಾವು ಯಾವುದೇ ಒಂದು ಇದನ್ನ ಈಗ ಇಲ್ಲಿಗಲ್ ರೆಸಾರ್ಟ್ಸ್ ಅಂತ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮೊದಲು 2017 ಮುಂಚೆ ಒಂದು ಕಂದಾಯ ಜಮೀನಿಂದ ಕನ್ವರ್ಷನ್ ಅವಶ್ಯಕತೆ ಇತ್ತು. ಆಮೇಲೆ ಗ್ರಾಮ ಪಂಚಾಯಿತಿಯಿಂದ ಅವರು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಇಷ್ಟೇ ಯಾಕಂದ್ರೆ ಅದು ಇಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಆಗದೆ ಅರಣ್ಯ ಇಲಾಖೆ ಪರ್ಮಿಷನ್ ಅವಶ್ಯಕತೆ ಇರಲಿಲ್ಲ ಹಿಂದೆ. ಆಮೇಲೆ ನೀರಾವರಿ ಇಲಾಖೆ ಜಮೀನಲ್ಲಿ ಕಟ್ಕೊಂಡ್ರೆ ಅವರ NOC ಅವಶ್ಯಕತೆ ಇತ್ತು ಹೊರತು ಅದರ್ ದೆನ್ ದಟ್ ನಾರ್ಮಲ್ ಈಗ ಯಾರೇ ಬಿಸ್ನೆಸ್ ಮಾಡಿದ್ರು ಕನ್ವರ್ಷನ್ ಮಾಡಿಸ್ಕೊಡ್ಬೇಕು. ಆಮೇಲೆ ಸಂಬಂಧಪಟ್ಟ ಸ್ಥಳೀಯ ಲೋಕಲ್ ಬಾಡಿಯಿಂದ ಅವ್ರು NOC ತಗೊಂಡು ಮಾಡ್ತಾ ಇದ್ರು. ಈಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಆದ್ಮೇಲೆ ಒಂದು RC ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಅದು 2017ರಲ್ಲಿ ಡ್ರಾಫ್ಟ್ ಮಾಡಿದ್ದಾರೆ. ಇನ್ನು ಫೈನಲ್ ಆಗಿಲ್ಲ, ಬಟ್ ಅದು ಸಪರೇಟ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಈಗ ಇತ್ತೀಚೆಗೆ ಯಾವ ಡೇಟಿಗೆ ಆದೇಶ ಬಂತಪ್ಪ ನಿಮ್ಗೆ? ಈಗಪ್ಪ 2025 ಏಪ್ರಿಲ್ ಅಲ್ಲಿ ಇವ್ರಿಗೆ ಫಾರೆಸ್ಟ್ ಅವ್ರಿಗೆ ಆದೇಶ ಬಂದಿತ್ತು. ಫೈನಲ್ ಆಗದಿದ್ರು ಪರವಾಗಿಲ್ಲ, ಡ್ರಾಫ್ಟ್ ಅನ್ನೇ ನೀವು ಫೈನಲ್ ಅಂತ ಪರಿಗಣಿಸಿ ಆ ಕಾನೂನನ್ನು ಹೇಳುತ್ತೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ ಅಂತ ಮೊನ್ನೆ 2025 ಏಪ್ರಿಲ್ ಅಲ್ಲಿ ಬಂದಿದೆ. ಅದಾದ್ಮೇಲೆ 3 ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು. ಆ ಕಮಿಟಿಯ ಅವಶ್ಯಕತೆ ಈಗ ಪರ್ಮಿಷನ್ ಈಕೋ ಸೆನ್ಸಿಟಿವ್ ಝೋನ್ ಇರೋದು 3 ನಿಲ್ಸಿದೀವಿ. ಸೊ ಅದಕ್ಕಿಂತ ಮುಂಚೆ 2017 ಮುಂಚೆನೆ ಮ್ಯಾಕ್ಸಿಮಮ್ ರೆಸಾರ್ಟ್ಸ್ ಏನ್ ಬಂದಿದೆ ಆ ಕೇವಲ ಕನ್ವರ್ಷನ್ ಅವಶ್ಯಕತೆ ಇತ್ತು. ಭೂ ಪರಿವರ್ತನೆ ಏನು ಕಂದಾಯ ಇಲಾಖೆಯಿಂದ ಮಾಡ್ತಾ ಇದ್ರು. ಆಮೇಲೆ ಸ್ಥಳೀಯ ಸಂಸ್ಥೆಯಿಂದ ಪಂಚಾಯತಿಂದ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ರು. ಅದೇ ಆಗಿಂದ ಒಂದು ರೂಲ್ಸ್ ಇತ್ತು. ಈಕೋ ಸೆನ್ಸಿಟಿವ್ ಝೋನ್ ಅಂದಾದ್ಮೇಲೆ ಕನ್ವರ್ಷನ್ ಆಗ್ಬೇಕು, ಸ್ಥಳೀಯ ಇದು ಈಕೋ ಸೆನ್ಸಿಟಿವ್ ಝೋನ್ ಕಮಿಟಿಯಿಂದ ಕ್ಲಿಯರೆನ್ಸ್ ಆಗ್ಬೇಕು. ಇನ್ ಮುಂದೆ ಅದೇ 2025-24 ಏನೇನು ಡ್ರಾಫ್ಟ್ ಅನ್ನೇ ನೀವು ಫೈನಲ್ ಅಂತ ಪರಿಗಣಿಸಿ ಅಂತ ಆರ್ಡರ್ ಬಂದಿದೆ. ಆರ್ಡರ್ ಬಂದ್ಮೇಲೆ 3 ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು, 3 ನಿಲ್ಸಿದ್ವಿ. ಇನ್ ಮುಂದೆ ಯಾವುದೇ ಒಂದು ಕಲ್ಲು ಹಾಕಿದ್ರೆ ಆ ಕಲ್ಲಿಗೆ ಇದು ಈಕೋ ಸೆನ್ಸಿಟಿವ್ ಝೋನ್ ಪರ್ಮಿಷನ್ ಅವಶ್ಯಕತೆ ಇದೆ. ಸೊ ಕಾನೂನು ಬಾಹಿರ, ಕಾನೂನು ಒಳಗಡೆ ಇರೋದು ದಿಸ್ ಈಸ್ ದ ಡೆಫಿನೇಷನ್. ಅದು ನಾವೀಗ ಮೇನ್ ಆಗಿ ಇರೋದು ಈಗ ಯಾವ್ದಾದ್ರು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಎಲ್ಲದನ್ನು ನಿಲ್ಸಿದ್ದೇವೆ. ಅವ್ರೇನೇನು ಮುಂದೆ ಅಪ್ಲೈ ಮಾಡ್ಕೊಂಡು ಕಮಿಟಿಯಲ್ಲಿ ಕಾನೂನು ಪ್ರಕಾರ ಅವ್ರೇನು
ಅವಕಾಶ ಇದೆ, ಅದನ್ನ ಪಡೆದುಕೊಂಡೇ ಮಾಡ್ಬೇಕು. ಅದ ಹೊರತು ಯಾವುದೇ ತರದ ಅನಧಿಕೃತ ಬರೋಕೆ ಸಾಧ್ಯ ಇಲ್ಲ. ಒತ್ತುವರಿ ಆಗಿರೋದು ಮಾತ್ರ ನಮ್ಮ ಸರ್ಕಾರಿ ಜಮೀನು, ಯಾವುದೇ ಇಲಾಖೆ ಜಮೀನು ಇರಲಿ, ಸರ್ಕಾರಿ ಜಮೀನು, ಇರಿಗೇಷನ್ ಇರಲಿ, ಯಾವುದೇ ಇರಲಿ. ಈಗ ಆಗಿರೋದೆಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ ಅಂತ ಈಗಾಗಲೇ ಹೇಳಿದೆ. ಅದನ್ನ ನಾವೇ ಜವಾಬ್ದಾರಿ ತಗೊಂಡು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಈಗಾಗಲೇ ಸೂಚನೆ ಕೊಟ್ಟಿದೆ, ಅದನ್ನ ತೆರವು ಮಾಡ್ತೀವಿ. ಸೊ ರೆಸಾರ್ಟ್ ಲೀಗಲ್ ಇಲ್ಲಿಗಲ್ ಇಷ್ಟು ತಮ್ಗೆ ವಿವರವಾಗಿ ಇರೋ ಕಾನೂನು ಹೇಳಿದೆ. ಉಳಿದಿದ್ದು ಅದು ನೆಕ್ಸ್ಟ್ ಬರ್ತೀನಿ ಸರ್. ಸರ್ ಇಲ್ಲ ರೆಸಾರ್ಟ್ ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲಾನು ಈಗ ಹೇಳ್ತೀನಿ ಸರ್. ತಾವು NOC ಕೊಡ್ಲೇಬೇಕು ಅಲ್ಲಿರೋ ಒಂದು ಕನ್ನಡ. ಇದು ಒಂದು ದುರಂತ ಏನಪ್ಪಾ ಅಂದ್ರೆ 2017ಕ್ಕೆ ಡ್ರಾಫ್ಟ್ ನೋಟಿಫಿಕೇಶನ್ ಆಯ್ತು, 2025ಕ್ಕೆ ಅದನ್ನ ಡೀಮ್ಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತಾರೆ. ಈ 2017ರಿಂದ 2025 ಒಳಗಡೆ ಅವ್ರು ಏನ್ ಬೇಕಾಗದನ್ನ ಮಾಡಕ್ ಸಾಧ್ಯನೇ ಇಲ್ಲ. ಅವಾಗ್ಲಿಂದನೂ ಡೀಮ್ಡ್ ನೋಟಿಫಿಕೇಶನ್ ಏನೇನೆ ಅದನ್ನ 2025ಕ್ಕೆ ಸುಪ್ರೀಂ ಕೋರ್ಟ್ ಅವರು ಅದನ್ನ ಕನ್ಫರ್ಮ್ ಮಾಡಿರೋಂಥದ್ದು. 2017ರಿಂದ 25ವರೆಗೆ ನೀವು ಇಷ್ಟ ಬಂದಂಗೆ ಆಟ ಆಡ್ಬಿಡಿ ಅಂತ ಏನಲ್ಲ, ಅದಕ್ಕೇನು ಫ್ರೀ ಕನ್ಸೆಂಟ್ ಏನಿಲ್ಲ. ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ರಚನೆ ಆಗಿರೋದೇ ಅವಾಗ. ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ DC ಮಿಸ್ಲೀಡ್ ಮಾಡ್ತಿರೋದು, ನಮ್ಗೆಲ್ಲ ಕನ್ಫ್ಯೂಸ್ ಮಾಡ್ತಿರೋದು. ಸೊ ನಾನ್ ಕ್ಲಾರಿಟಿ ಕೊಡ್ತೀನಿ ಸರ್. ನೀವು ಇವಾಗ NTCA ಇಂದ ಕನ್ಸೆಂಟ್ ತಗೊಳ್ಬೇಕು, ಮತ್ತೆ ತಾವು NOC ಕೊಡ್ಬೇಕಲ್ವಾ ಸರ್? ಯಾವುದೇ ಕಮರ್ಷಿಯಲ್ ಆಕ್ಟಿವಿಟಿ ನಿಮ್ಗೆ ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ ನಡಿಬೇಕು ಅಂದ್ರೆ ನೀವು NOC ಕೊಡ್ಬೇಕು, NTCA ಇಂದ ಅವರು ಪರ್ಮಿಷನ್ ಇರ್ಬೇಕು, ಹೌದಲ್ವಾ ಸರ್? ಓಕೆ. ನಾಗರೋಳಿ ಅವ್ರು ಯಾರು ಸರ್? ತಾವು ಬಂಡೀಪುರದವರಾ? ನಾಗರೋಳಿ ಅವ್ರು ಯಾರು ಸರ್? ಹೇಳಿ ಸರ್. ಮಧು ಅಂತ ACF. ನಮ್ಮ ಅರಣ್ಯ ಇಲಾಖೆಯಿಂದ ಸಾಮಿಲ್ಗಳಿಗೆ ಹೊರತುಪಡಿಸಿ ಬೇರೆ ಯಾವುದಕ್ಕೂ ನಾವು ಲೈಸೆನ್ಸ್ ಇಶ್ಯೂ ಮಾಡೋದಿಲ್ಲ. ಬೇರೆಂತ ಅದಲ್ಲ, ಬೇರೆ ಇನ್ನ ಕೇಳಕ್ರಿಯೆ ಬಂದ್ರು ಕೂಡ ನಮ್ಮ ಕಡೆಯಿಂದ ಅಭಿಪ್ರಾಯ ಕೇಳ್ತಾರೆ, ನಾವು ಅಭಿಪ್ರಾಯನ ನೀಡ್ತೀವಿ ಹೊರತು NOC ಅಂತ ಆಗ್ಲಿ ಅದಾಗ್ಲಿ ಬರಲ್ಲ. ಯಾವ ಅಥಾರಿಟಿ ಇರ್ತದೆ ಅವ್ರಿಗೆ ಲೈಸೆನ್ಸ್ ಇಶ್ಯೂ ಮಾಡೋದಕ್ಕೆ ಅವ್ರು ನಮ್ಗೆ ಪತ್ರ ಬರೀತಾರೆ, ಇದು ಈ ಕೆಲವೊಂದು ಡೌಟ್ಸ್ ಇದೆ, ಇದನ್ನ ಕ್ಲಾರಿಫೈ ಮಾಡಿ ಅಂತ. ಅದ್ರ ಸಂಬಂಧ ನಾವು ಅಭಿಪ್ರಾಯನ ನೀಡ್ತೀವಿ. ಇದು ದುರಂತ. ಪ್ರತಿಯೊಂದು ಉದ್ಯಮನೂ ಸಹ ಅವರು ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಮುಂದೆ ಅವರು ಮಂಡನೆ ಮಾಡಬೇಕು, ಅವ್ರು ಏನು ಉದ್ಯಮ ಶುರು ಮಾಡ್ತಾರೆ ಅಂತ. ಒಂದು. ಎರಡನೇದು, ಅವರಿಂದ ನಿರಾಕ್ಷಾಪಣಾ ಪತ್ರ ತಗೊಳ್ಬೇಕು. ಕಾರಣ ಏನಪ್ಪಾ ಅಂತ ಅಂದ್ರೆ ಇದು ನಮ್ಮ ಅರಣ್ಯ ಇಲಾಖೆ ಜಾಗದೊಳಗಡೆ ಬರಲ್ಲ, ಇದರಿಂದ ನಮ್ಮ ಅರಣ್ಯಕ್ಕೆ ಏನು ತೊಂದರೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಅವ್ರು NOC ತಗೊಳ್ಬೇಕು. ಈ ಕಾನೂನುಗಳು ಅವ್ರಿಗೆ ಗೊತ್ತಿಲ್ಲ, ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಒಂದು. ಎರಡನೇದು ಸರ್, ಅಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ನೀವು ಇಲಿಗಲ್ ಕಟ್ಟಡ ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ ನೀವು ನೋಟಿಸ್ ಕೊಡಲ್ವಾ ಸರ್ ಅವ್ರಿಗೆ? ಇಲಿಗಲ್ ಅದ ಕನ್ವರ್ಷನ್ ತಗೊಂಡು ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಾದ್ಮೇಲೆ ನಾವು ಎಕಲ್ಸೆಂಟ್ ನಾವ್ ಹೆಂಗ್ ನೋಟಿಸ್ ಕೊಡಕ್ ಬರುತ್ತೆ? ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತೀನಿ ಎಲ್ಲರಿಗೂ, ಮತ್ತೆ ಹೇಳ್ತಾ ಇದ್ದೇನೆ. ನೀವ್ ಹೇಳೋದು ಆಯ್ತು 2017ರಲ್ಲಿ ಡ್ರಾಫ್ಟ್ ಅಂತ ಬಂತು, ಡ್ರಾಫ್ಟ್ಗೆ ಫೈನಲ್ಗೆ ವ್ಯತ್ಯಾಸ ಇದೆ. 2025 ಅಲ್ಲಿ ಆ ಡ್ರಾಫ್ಟ್ ಅನ್ನೇ ನೀವು ಫೈನಲ್ ಅಂತ ಕನ್ಸಿಡರ್ ಮಾಡಿ ಅಂತ 25 ನಂತರ ಬಂದಿದೆ. ಅವತ್ತಿಂದ 3 ಕನ್ಸ್ಟ್ರಕ್ಷನ್ ಇತ್ತು, 3 ನಿಲ್ಸಿದೆ. ಇವ್ರು ಹೇಳೋದು 17 ಡ್ರಾಫ್ಟ್ ಆಯ್ತಲ್ಲ ಅದನ್ನು ಎನ್ಫೋರ್ಸ್ ಮಾಡಿ ಅಂತ. ನಾನು ಹೇಳಿರೋದು ಮೈಸೂರಲ್ಲಿ 23 ರೆಸಾರ್ಟ್ ಅಲ್ಲಿ 3 ರೆಸಾರ್ಟ್ ಮಾತ್ರ 2017 ನಂತರ 17 ಟು 24 ನಡುವೆ ಕನ್ಸ್ಟ್ರಕ್ಷನ್ ಆಗಿರೋದು. ಇನ್ನ 20 ರೆಸಾರ್ಟ್ 2017 ಮುಂಚೆನೆ ಈಕೋ ಸೆನ್ಸಿಟಿವ್ ಝೋನ್ ಅನ್ನೋ ಒಂದು ಇದೇ ಎಲ್ಲದಕ್ಕೆ ಮುಂಚೆನೆ ಕೆಲವೊಂದು 98 ಅಲ್ಲಿ ಆಗಿದೆ, 2000 ಅಲ್ಲಿ ಆಗಿದೆ, 2005 ಅಲ್ಲಿ ಆಗಿದೆ. ಆಗಿನ್ನು ಈಕೋ ಸೆನ್ಸಿಟಿವ್ ಝೋನ್ ಅಂತ ಇರ್ಲಾರ್ದಾಗ ಕೇವಲ ಕನ್ವರ್ಷನ್ ಮತ್ತೆ ಸ್ಥಳೀಯ ಸಂಸ್ಥೆಯಿಂದ ಒಂದು ಬಿಲ್ಡಿಂಗ್ ಲೈಸೆನ್ಸ್ ಪಡೆದುಕೊಂಡು ಮಾಡ್ತಾ ಇದ್ರು. ಈ ಡ್ರಾಫ್ಟ್ ನೋಟಿಫಿಕೇಶನ್ಗೂ ಫೈನಲ್ ನೋಟಿಫಿಕೇಶನ್ಗೂ 3 ರೆಸಾರ್ಟ್ ಬಂದಿದೆ. ಅದು ಈಕೋ ಸೆನ್ಸಿಟಿವ್ ಝೋನ್, ಯಾಕಂದ್ರೆ ಅದನ್ನೇ ಪರಿಗಣಿಸಿ ಅಂತ ಆದೇಶ ಬಂದಿರೋದು 2025 ಆಗಿರೋ ಕಾರಣ ಅದನ್ನು ಮತ್ತೆ ಪರಿಶೀಲನೆ ಮಾಡ್ತೇವೆ. ಅದನ್ನ ಎನ್ಫೋರ್ಸ್ ಮಾಡಿ ಅದನ್ನು ನಿಲ್ಸೋದಾದ್ರೆ ಅದನ್ನ ಕಮಿಟಿ ಮುಂದೆ ಇಟ್ಟು ತೀರ್ಮಾನ ತಗೊಂತೇವೆ. ಇನ್ ಮುಂದೆ ಯಾವ್ದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಯಾವ್ದೋ ಹೊಸದ್ ಬರ್ಬೇಕಂದ್ರು ಈ ಕಾನೂನು ಕ್ಲಿಯರ್ ಇದೆ, ಕಂಪಲ್ಸರಿ ಆಗಿ ಕಮಿಟಿ ಮುಂದೆ ಹೋಗಿ ಬರ್ಬೇಕು. ಇಷ್ಟು ರೆಸಾರ್ಟ್ಸ್ದು.